ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದೆ. ನಾನು ಡೈಲಿ ರೆಗ್ಯುಲರ್ 6 ಗಂಟೆಗೆ ಎದ್ದು ನನ್ನ ಮಗಳು ಇವತ್ತು 6 ಗಂಟೆಗೆ ಎದ್ಬಿಟ್ಟಳೆ. ಏನು ಅಂತ ಗೊತ್ತಿಲ್ಲ. ಎದ್ದು ಸ್ನಾನ ಮಾಡಿಸ್ಕೊಬರಕ್ಕೆ ಹೋದ್ಲು. ನಮ್ಮ ಅಮ್ಮ ಕರ್ಕೊಂಡು ಹೋಯ್ತು. ರೈಸ್ ಇಟ್ಟಿದ್ದೀನಿ, ಚಿತ್ರಾನ್ನ ಮಾಡೋಣ ಅಂತ. ಮಾವಿನಕಾಯಿ ಚಿತ್ರಾನ್ನ ಸುಮಾರು ದಿನ ಆಯಿತು, ತಿಂದೇ ಇಲ್ಲ ನಾನು. ಡೈಲಿ ನಾನು 7 ಗಂಟೆಗೆ ಎದ್ದಿಸ್ತಿದ್ದು ಅವಳನ್ನ, ಬಟ್ ಇವತ್ತು ಅವಳೆ 6 ಗಂಟೆಗೆ ಎದ್ಬಿಟ್ಟಳೆ. ಏನಂತ ಗೊತ್ತಿಲ್ಲ. ವಾಶ್ರೂಮ್ಗೆ ಹೋಗಿ ಸ್ನಾನ ಮಾಡ್ಕೊಂಡು ಹೋಗಂತ ಕಳಿಸ್ತೆ. ಹೋಗವಳೆ. ಬರೋ ತನಕ ರೆಡಿ ಮಾಡ್ಕೊಬಿಡೋಣ ಅಂತ. ಚಿತ್ರಾನ್ನ ಕಟ್ ಮಾಡೋಣ ಬನ್ನಿ, ಒಂದು ನಿಮಿಷ. ಸಿಪ್ಪೆ ತೆಗೆದು ಹಾಕಿದ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳಿಗೆ ತಿನ್ನೋಕ್ಕಾಗಲ್ಲ. ಸ್ನಾನ ಮಾಡ್ಕೋಬೇಕು ಬೇಗ. ಮಗಳು ಇದ್ದೆ ಸ್ನಾನಕ್ಕೆ ಹೋಯ್ತಾಳೆ. ಒಳಗಡೆ ಬನೀನ್ ತಗೊಂಡವಳೆ. ಅದನ್ನು ಹಾಕೊಂಡು ಮೇಲೆ ಬಟ್ಟೆ ಹಾಕೊಂಡು ಹೋಗ್ಲಮ್ಮ ಅಂತ ಅಷ್ಟೊತ್ತಿಂದ ಎದ್ದಾಗಿದ್ದಾಳೆ. ಫ್ರಾಕ್ ಇಕ್ಕತ್ತೀಯಾ? ಮತ್ತೊಂದಿನ ಫ್ರಾಕ್ ಇಕ್ಕೊಂಡೋಗೆ ದಿನ ಟೀ ಶರ್ಟ್ ಹಾಕೊಂಡು ಹೋದಾರ? ಪ್ರತಿ ಶರ್ಟ್ ದಿನ ಒಂದೊಂದು ಫ್ರಾಕು. ಯಾವ ಬಟ್ಟೆ ಬೇಕು ರಾಜ್ಕುಮಾರಿ? ಫ್ರಾಕ್ ಹಾಕಳೆ ಒಂದಿನ. ನೋಡಿ ಯಾವ ಫ್ರಾಕ್ ಬೇಕು ಎತ್ಕೊ. ನನ್ನ ಮಗಳದ್ದು ಎಷ್ಟೊಂದು ಫ್ರಾಕ್ ಐತೆ, ಒಂದು ಕೇಳಲ್ಲ. ಗಂಡು ಎಕ್ಕಳು ಬಟ್ಟ ತಾನೆ, ಗಂಡು ಎಕ್ಕಳು ಬಟ್ಟ. ಒಂದಿನ ಯಾರು ಡ್ರೆಸ್ ಸಿಕ್ಕೊಂಡೆ ನೀನು? ಬರ್ಡೇ ಫ್ರಾಕ್ ಹಾಕೊಡ್ಲೆ? ಇದು ಹೊಸ ಡ್ರೆಸ್ಸು ಎಲ್ಲಕ್ಕೂ ತಲೆ ಕುಣಿಸು. ನಾನು ಚಿನ್ನಿಮ್ಮನ್ ಮ್ಯಾಜಿಕ್ ಮಾಡಿಬಿಟ್ಟು ಬಂಗಾರ. ಸೂಪರಾ? ಬಮ್ಮ ತಲೆ ಹಚ್ಕೊಟ್ಟಿ. ಹಿಂಗನ್ಬೇಕಾ? ಡಮಾರ್ ಮ್ಯಾಜಿಕ್ ಆಗೋಯ್ತು ಬಾ. ಕಡಲೆ ಬೀಜ ಫ್ರೈ ಆದಮೇಲೆ ಈರುಳ್ಳಿ, ಒಣಮೆಣ್ಸಿಕಾಳು ಮತ್ತು ಕರಿಬೇವು ಹಾಕಿ ಫ್ರೈ ಮಾಡಿಬಿಟ್ಟು ಈಗ ಬೆಂದಮೇಲೆ ಇದು ತುರ್ಕೊಂಡ್ರೆ ಮಾವಿನಕಾಯಿನ ಇಲ್ಲಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಅಡ್ಜಸ್ಟ್ ಮಾಡಿ ಅಲ್ಲಿ ರೈಸು ಬಿಸಿ ತಟ್ಟೆಗೆ ರೈಸ್ ಹಾಕಿದ್ದೀನಿ, ಕಲಸೋದು ಅಷ್ಟೇ. ನನ್ನ ಮಗಳು ರೆಡಿಯಾಗಿ ಅವ್ರ ಪಪ್ಪನ ತೋರಿಸ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಅಂಗಡಿಗೆ ಹೋದ್ಲು. ಬರೋ ತನಕ ರೆಡಿ ಮಾಡಿದ್ರೆ ತಿನ್ಸ್ಬಿಟ್ಟು ತಗೊಂಡೋಗಿ ವ್ಯಾನ್ ಹಾಕ್ಸೋದು ಅಷ್ಟೇ. ಅಲ್ಲ, ನೀನು ಅಂಗಡಿಗೆ ಹೋಗಿದ್ದೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಇಸ್ಕೊಬ ಅಂತಂದು ಒಂದು ಪ್ಯಾಕೆಟ್ ನೀವು ಬಿಡಿಸ್ಕೊ ಬಂದಳ. ಯಾರ ಕೊಟ್ಟಿದ್ದು ನಿಂಗೆ? ಪಪ್ಪನಿಗೂ ಬುದ್ಧಿ ಇಲ್ಲ ಬಿಡು. ಹಿಂದಕ್ಕೆ ನಿಂತ್ಕೊಂಡ ಅಲ್ಲಿ ಗಂಟ ಅಲ್ಲಿ ಇನ್ನೂ ಸ್ವಲ್ಪ ಗೊಜ್ಜಿಟ್ಟಿದ್ದೀನಿ. ಕಡಿಮೆ ಆದರೆ ಆಮೇಲೆ ಹಾಕಿದ್ರೆ, ಯಾಕಂದರೆ ಮಾವಿನಕಾಯಿ ಹುಳಿ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ, ಮಿಕ್ಸ್ ಮಾಡಿಬಿಟ್ಟು ಮುಗೀತು. ಈ ಮೇಡಮ್ ಇಲ್ಲಿ ಕೂತ್ಕೊಂಡು ಬಾರಿಸ್ತಾರೆ. ನಿಪ್ಪಿಟ್ಟು ಚಿಕ್ಕ ಬಂಗಾರಿ ನೋಡು. ಐ ಲವ್ ಯು. ತಿನ್ನೋದಲ್ಲಿ ಬಿಸಿ. ಅಂಗಡಿಗೆ ಹೋಗಿ ಪಪ್ಪಂಗೆ ತೋರಿಸ್ಕೊಬತ್ತೀನಿ. ಏನಾದರೂ ಸುಮ್ಮನೆ ತಿಂಡಿ ತಿನ್ನೋಕೆ ಇಸ್ಕೊಬರೋದು. ಅವಳಿಗೆ ತಿಂಡಿ ರೆಡಿ ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಕಳಿಸ್ಬೇಕು. ಒಂದು ಲಂಚ್ ಬಾಕ್ಸ್ ರೆಡಿ. ಇವಾಗ ತಿಂಡಿ ಬೇಡ ಅನ್ಕೊಂಡು ನಾಟಕ ಆಡ್ತಾ ಕೂತೋಳು. ಇವಾಗ ತಿಂಡಿ ತಿನ್ನಿಸ್ಬೇಕು. ಈಗ ಶೂ ಯೂನಿಫಾರ್ಮ್ ಹಾಕೊಳ್ಳೋದು, ಶೂ ಹಾಕೊಳ್ಳೋದು.
ಯೂನಿಫಾರ್ಮ್ ಹಾಕೊಳ್ಳೋದಕ್ಕೆ ಶೂ ಹಾಕೊಳ್ಳೋದು. ಗುಂಟ ಇದ್ದಕ್ಕ ಗುಂಟ ನೋಡಿ ಚೆನ್ನಾಗದ ಚಪ್ಪಲ ಈ ಥರದ ತಕ್ಕದೆ ಇಂಥದ್ದೇ ಅಂತ ತಗೊಬರ್ತಿದ್ರಿ ನೀವು. ಇದು ನೋಡಿ ಈ ಥರ ಬೆಲ್ಟ್ ಮಮ್ಮಿ ಕೆಳಕ್ಕೆ ಇನ್ನೊಂದು ಜಡ ಹಾಕ್ಬಿಟ್ರೆ ಬರಕ್ಬಿಡ್ಲೆ ಅದಕ್ಕೆ ಜೊಟ್ಟಿಗೆ ಬೇಡ ಬಿಡು ಚೆನ್ನಾಗದವು. ಎಲ್ಲಕ್ಕಂದ ನನ್ನ ನೋಡು ಬಂಗಾರ ಅಜ್ಜಿ ಬಾಯ್ ಮಾಡು. ಈ ಕಡೆ ನಡಿ ಅಂತಂದ್ರೆ ಪುನಃ ಅಮ್ಮ ಪಾಪಂಗೆ ಬಾಯ್ ಮಾಡ್ಕೊತೀನಿ ಅಂದ್ಬಿಟ್ಟು ತಿರ್ಗಾ ಹೋಯ್ತಾವಳೆ. ಇರು ಸೈಡ್ಲ್ ಬಾ ಗಾಡಿ ಏನು ಮಾಡಲಿ ಹಂಗ ಮುಂಚೆ ತಾನೇ ಓಡೋಗಿ ನಿಂತವಳೆ ಅಲ್ಲಿ. ಖುಷಿ ನಮ್ಮ ಬಂಗ್ಳದ ನಾವು ಕರೆಕ್ಟಾಗಿ ವ್ಯಾನ್ ಹತ್ರ ಹೋಗೋಕೆ ಒಂದು 2 ನಿಮಿಷಕ್ಕೆ ವ್ಯಾನ್ ಬಂದ್ಬಿಡುತ್ತೆ. ವೆಯ್ಟ್ ಮಾಡೋಂಗಿಲ್ಲ. ಕರೆಕ್ಟ್ 8 ಗಂಟೆಗೆ ಹೋಗ್ತೀವಿ, 8:05 ವ್ಯಾನ್ ಬರುತ್ತೆ. ಕಳಿಸ್ಬಿಟ್ಟು ಮನೆಗೆ ಬಂದು ಸ್ನಾನ ಮಾಡಿದೆ, ರೆಡಿ ಆಗಿದ್ದೀನಿ. ನಗರ ಹೋಗ್ಬೇಕು, ಅಲ್ಲಿ ನಮ್ಮ ರಿಲೇಟಿವ್ ನಮ್ಮ ಅತ್ತೆ ಮಗಳಾಗಬೇಕು, ಪಾಪು ಡೆಲಿವರಿ ಆಗೈತೆ, ನೋಡ್ಕೊಂಡು ಬರೋಣ ಅಂತಂದು ಇವಾಗ ಡಿಸ್ಚಾರ್ಜ್ ಮಾಡಿಬಿಡ್ತಾರೆ ಮಧ್ಯಾಹ್ನ ಅಷ್ಟೊತ್ತರಲ್ಲಿ. ಅದಕ್ಕೆ ನಾವು ಬೆಳಿಗ್ಗೆ ಇವಾಗ 8:30 ಅಂಗಡಿಗೆ ಹೋಗಿ ನನ್ನ ಗಂಡ ತಿಂಡಿ ಮಾಡ್ಕೊ ಬಂದಮೇಲೆ ಒಟ್ಟಿಗೆ ಇಬ್ಬರು ಹೋಗಿ 10 ಗಂಟೆ ಅಷ್ಟೊತ್ತಿಗೆ ಹೋಗಿ ನೋಡ್ಕೊಂಡು ಬರಬೇಕು. ಹಂಗೆ ವಾಚ್ ಕೊಟ್ಟಿದ್ದೀನಿ ಅವತ್ತು ಬೆಲ್ಟ್ ಹಾಕೋಕ್ಕೆ. ಅದು ಇವತ್ತು ನೆನ್ನೆ ಮಂಗಳವಾರ ಬನ್ನಿ ಅಂತ ಹೇಳಿದರು, ಹೋಗೋಕ್ಕಾಗಲಿಲ್ಲ. ಹಂಗೆ ಇವತ್ತು ಪಾಪು ನೋಡ್ಕೊಂಡು ವಾಚ್ ಇಸ್ಕೊಂಬಂದಾಗೈತೆ. 2 ಕೆಲಸ ಮುಗಿಯುತ್ತೆ. ಬೆಲ್ಟು ಇದಾಗ್ಬಿಟ್ಟಿತ್ತು, ಅದಕ್ಕೆ ನಾನು ಎಲ್ಲಿ ವಾಚ್ ತಗೊಂಡಿದ್ದೆ ಅಲ್ಲೇ ಹಾಕೊಟ್ಟಿದ್ದೆ. ಆರ್ಡ್ರ್ ಕೊಟ್ಟು ಸೇಮ್ ಕಲರ್ ಬೆಲ್ಟೇ ಬೇಕು ಅಂತ ಹೇಳಿದ್ನ, ಇಲ್ಲ ಅಂತ ಅವತ್ತೇ ಬೇರೆ ಯಾವ್ದಾದ್ರು ಕಲರ್ ಚೇಂಜ್ ಮಾಡಿ ಹಾಕೊಡೋರು. ನಂಗೆ ಪರ್ಪಲ್ ಕಲರ್ ಬೇಕಿತ್ತು, ಅದಕ್ಕೆ ಅದೇ ಕೊಟ್ಬಿಟ್ಟು ಬಂದಿದ್ದೀನಿ. ಇವತ್ತು 2 ಕೆಲಸ ಮುಗಿಸ್ಕೊಂಡು ಬರಬೇಕು. ಸೊ 10 ಗಂಟೆಗೆ ನಗರ ಹೋಗಿ ಪಾಪು ನೋಡ್ಕೊಂಡು ಬರೋಣ. ಓಕೆ, ಡೆಲಿವರಿ ಅವ್ರನ್ನ ಕೆಳಗಡೆ ತಾನೆ ಹಾಕೋ ಫಸ್ಟ್ ಮೇಲೆ ಹಾಕಿದರು. ಆಮೇಲೆ ಖಾಲಿ ಟೆರಸ್ ಅಂದ್ಬಿಟ್ಟು ಹಿಂದಕ್ಕೆ ಬಂದ. ಟೆರಸ್ಸಿಂದ ಪುನಃ ಮೇಲ್ಗೆ ಹೋಗ್ಬೇಕು. ಇದು ಫಸ್ಟ್ ಫ್ಲೋರು, 10 ಮೇಲ್ಕ. ಅದಕ್ಕೆ ಆ ವಯ್ಯ ಆಗಲೇ ಅಂದ ಮೇಲ್ಕೋಗಿ ಹಿಂದಕ್ಕೆ ರಿವರ್ಸ್ ಬರ್ತಿದೆ, ಏನೂ ಇಲ್ಲ ಅಂದ್ಬಿಟ್ಟು. ಅದೇ ಒಳಗಡೆಗೆ ಹೋಗ್ಬೇಕು. ಆಗಲೇ ಇಲ್ಲಿ ಗಂಟೆ ಬಂದು ವಾಪಸ್ ಹಿಂದ್ಗಡೆಗೆ ಹೋಗಿದ್ದೀವಿ. ಇದೇನು ಪ್ರತಿ ಟೆರಸ್ಸು, ಈ ಟೆರಸ್ಸಿಂದ ಒಳಗಡೆಗೆ ಹೋಗಿ ಅಂತಾರೆ, ಅದನ್ನ ಒಳಗಡೆಗೆ ಇಲ್ಲೇ. ದೇವ, ಆಗಲೇ ಇಲ್ಲಿಗಂಡು ಬಂದು ವಾಪಸ್ ಹಿಂದಕ್ಕೆ ರಿವರ್ಸ್ ಹೋದ್ನು. ಅಲ್ಲಿ ಯಾಕಂಡು ನಡಿ ಒಳಗಡೆ ಕೂತು ಟೆರಸ್ ಮೇಲೆ ಹಾಸ್ಪಿಟ್ಲು. ಪಾಪು ನೋಡ್ಕೊಂಡು ಡೈರೆಕ್ಟು ವಾಚ್ ಅಂಗಡಿ ಬಂದ್ವಿ. ನಂದು ಫಸ್ಟ್ ಇದ್ದಿದ್ದು ಪರ್ಪಲ್ ಕಲರ್ ಬೆಲ್ಟೇನೇ ಇದ್ದಿದ್ದು, ಅದಕ್ಕೆ ಮತ್ತೆ ಸೇಮ್ ಬೆಲ್ಟೇ ಹಾಕಿಸ್ಕೊಂಡು ಬಂದ್ವಿ. ನಮ್ಮ ಮದುವೆ ಹಚ್ಚಿದ್ದು 5 ವರ್ಷ ಆಯಿತು. ಏನಪ್ಪ ಏನೋಳು ನಿನ್ನ ಸೇರ್ಸಾಕ್ತೀನಿ. ನನ್ನ ಗಂಡ ಪೇ ಮಾಡ್ತೀನಿ ಅಂದರೆ ಪಾಪ ತಾನೇ ದುಡ್ಡು ಕೊಟ್ಟೆ 200 ರೂಪಾಯಿನ. ಅಲ್ಲ, ಇದೇ ತರಕಾರಿ ನಮ್ಮ ತಾಲ್ವಡ್ಲಿ ಎಷ್ಟು ಹೇಳು, 300 ಆಯ್ತು. ಹೋಲ್ಸೇಲ್ ಎಣ್ಣೆ ಬಾಕ್ಸ್ ಅಂಗಡಿ, ಅಲ್ಲಿ ಪ್ರತಿ ತಗೊಬರ್ತಾರೆ. ಮನೆಗೆ ಎಣ್ಣೆ ಖಾಲಿ ಬಿಟ್ಟಿತ್ತು, 5 ಲೀಟ್ರದ್ದು ಎಣ್ಣೆ ಬಾಕ್ಸು, ಎಣ್ಣೆದು ಕ್ಯಾನ್ ತಗೊಬಂದ್ಬಿಟ್ಟು ಕಳಿಸ್ತೆ. ಹಾಗೆ ಅಂಗಡಿಗೆ ಒಂದು 2 ಬಾಕ್ಸ್ ತಗೊಂಡು ಮನೆಗೆ ತಗೊಳ್ಳೋಣ ಅಂತ. ಯಪ್ಪ ಹೆವಿ ಬಿಸಿಲು, ಟೈಮ್ 11 ಗಂಟೆ ಎಷ್ಟು ಬಿಸಿಲು ಹೊಡಿತಾ ಇದೆ. ನಂಗಂತೂ ಬಿಸಿಲಿಗೆ ಎಣ್ಣೆ ಬಿಡೋಕ್ಕಾಗಲ್ಲ. ಎಣ್ಣೆಗೆ ಅಚ್ಕಾರ್ ಪುಡಿ ಮತ್ತು ಧನಿಯಾ ಪೌಡ್ರು, ಟರ್ಮರಿಕ್ ಪೌಡ್ರು 3 ಎಕ್ಸ್ಟ್ರಾ ಫ್ರೀ ಕೊಟ್ಟವ್ರೆ. ಲಗೇಜ್ ಇತ್ತು ಅಂತ ಹೇಳ್ಬಿಟ್ಟು ನಾವು ಕೆಳಗಡೆ ಇಳಿಲಿಲ್ಲ. ಅಲ್ಲೇ ಪ್ರತು ಮಾತ್ರ ಕಬ್ಬು ಜ್ಯೂಸ್ ಕುಡಿದ್ರು, ನಾನು ಕುಡಿಲಿಲ್ಲ. ಕುಡ್ಕೊಂಡು ಬರ್ತಾಯಿದ್ದು ದಾರಿಲಿ. ಯಪ್ಪ ಅಲ್ಲಿ ಒಂದು ಎಷ್ಟು ಹೋಯ್ತಿತ್ತು ಅಂತಂದರೆ ಒಂದು 500 ಕುರಿಮರಿಗಳಿರಬೇಕು ಮೇ ಬಿ, ಅಷ್ಟು ಹೋಯ್ತಾಯಿತ್ತು ಅಲ್ಲಿ ದಾರಿಲಿ. ವೀಡಿಯೋ ಮಾಡೋ ಅಷ್ಟೆಲ್ಲ ಪಾಸೆ ಆಗೋದು. ಮತ್ತು ಅಲ್ಲಿಂದ ಡೈರೆಕ್ಟು ಊರ ಕಡೆ ಹೊರಟ್ವಿ. ಬೇಗ ಬಿಸಿಲಾಗ್ಬಿಡುತ್ತೆ ಅಂದ್ಬಿಟ್ಟು ಊರಿಗೆ ಹೋಗೋಣ ಅಂತೇಳಿ ಬೇಗ ಮನೆಗೆ ಬಂದು ರೀಚ್ ಆದ್ವಿ. ಅಲ್ಲಿಂದ ಬಂದು ಪ್ರತು ಮೊಸರನ್ನ ಬೇಕು ಅನ್ನೋ ಸೆರೆಮುನ್ ರೈಸ್ ಬಿಸಿ ಹಾರಾಕಿದ್ದೀನಿ. ಮೆಣ್ಸಿಕಾಯಿ ಕಟ್ ಮಾಡಿ ಹಾಕ್ಬಿಟ್ಟಿದ್ದೀವಿ. ಮೆಸೇಜ್ ಮಾಡೋಣ ಮೆಣ್ಸಿಕಾಯಿ ಬಿಡುವಂತೆ, ಅದಕ್ಕೆ ಆಯ್ತಿದ್ದೀನಿ. ಖಾರ ತಿನ್ನಲ್ಲ, ಹಾಕಿರೋದ್ನೆಲ್ಲ ತೆಗಿತಾಯಿದ್ದೀನಿ ಮೆಣ್ಸಿಕಾಯಿನೆಲ್ಲ. ಈಗ ಇದು ಮೊಸರನ್ನ ಕಲಸಾಯ್ತು. ಬಾಕ್ಸ್ಗೆ ಹಾಕೊಂಡೋಗಿ ತಗೊಂಡೋಗಿ ಅಂಗಡಿ ಕೊಟ್ಬಿಟ್ಟು ಬರ್ತೀನಿ. ಯಾಕಂದಂಗೆ ಫುಲ್ ನಿದ್ದೆ ಬಂದ್ಬಿಟ್ಟೈತೆ, ಮಲಗಿಬಿಡ್ತೀನಿ. ಅವ್ರು ಮನೆಗೆ ಬರೋಲ್ಲ, ನಾನು ಮಲಗಿ ಎದ್ದು ಆಮೇಲೆ ಹೋಗಿ ಅವ್ರನ್ನ ಅಷ್ಟೊತ್ತಿಗೆ ನನ್ನ ಮಗಳೇ ಬರ್ತಾಳಲ್ಲ ಶಿಫ್ಟಿಂಗು. ಹಂಗಂತೂ ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ, ಫಸ್ಟ್ ಮಲಗಬೇಕು. ಅದಕ್ಕೆ ಈಗ ಇದನ್ನು ಮೊಸರನ್ನ ಕಲಸಾಯ್ತು. ಹಾಕಿರೋ ಮೆಣ್ಸಿಕಾಯಿ ಎಲ್ಲ ಕಷ್ಟಪಟ್ಟು ಅದೇ ಫುಲ್ ಸಣ್ಣ ಕಟ್ ಮಾಡಾಕ್ಬಿಟ್ಟಿದೆ. ಚಾಪ್ ಮಾಡಿ ಸಿಗಲೇ ಇಲ್ಲ, ಸಿಕ್ಕಿರೋ ಅಷ್ಟು ಹಾಕೊಂಡಿದ್ದೀನಿ. ಅವ್ನು ಖಾರ ತಿನ್ನಲ್ಲ ಜಾಸ್ತಿ, ಪೆಪ್ಪರು ಹಾಕೋಂಗಿಲ್ಲ, ತಿನ್ನಲ್ಲ. ಅದೆರಡು ಬಿಟ್ಟು ಮಿಕ್ಕಿದ್ದೆಲ್ಲ ಹಾಕ್ತೆ. ಪೆಪ್ಪರು ಖಾರ ಹಾಕಿಲ್ಲ, ಸ್ಪೈಸಸ್ಸು.
ಬಾಕ್ಸ್ ಹಾಕೊಂಡೋಗಿ ತಗೊಂಡು ಅಂಗಡಿಗೆ ಕೊಟ್ಬಿಟ್ಟು ಬರ್ತೀನಿ. ತಿಂತಿರ್ತಾರೆ, ಶಾಪೆಲ್ಲ ಇರ್ತಾರೆ. ನಾನು ಬಂದು ಫಸ್ಟು ನಿದ್ದೆ ಮಾಡ್ತೀನಿ. ಎದ್ಮೇಲೆ ಅಷ್ಟೊತ್ತಿಗೆ ನನ್ನ ಮಗಳು ಬರ್ತಾಳೆ. ಅದ್ರ 6 ಗಂಟೆಗೆ ಎದ್ಬಿಟ್ಟಿದ್ದೆ. ಸೊ ನಂಗೆ ಸ್ವಲ್ಪ ನಿದ್ದೆ ಕಣ್ಣು. ಆಮೇಲೆ ಹೊರಗಡೆ ಬೇರೆ ಹೋಗಿದ್ದು ಬಂದಿಲ್ಲ. ಕಣ್ಣು ನೋಡಿ ಎಷ್ಟೊಂದು ರೆಡ್ಡಿಶ್ ಆಗ್ಬಿಟ್ಟೈತೆ, ಟಯರ್ಡು. ಫಸ್ಟು ನಿದ್ದೆ ಮಾಡಿ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿ ಆಮೇಲೆ ಸಂಜೆ ಸಿಗ್ತೀನಿ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ನಾನು ನಿದ್ದೆ ಮಲಗಿದ್ದು ಆರಾಮಾಗಿ ನಿದ್ದೆ ಕಂಪ್ಲೀಟ್ ಮಾಡ್ಕೊಂಡಿದ್ದೆ. ಹಂಗೆ ಅಮ್ಮ ಎದ್ದಿಸ್ತು 4:30 ಆಗ್ಬಿಟ್ಟು 2 ಗಂಟೆಲಿ ಮಲಗಿ 4:30 ತನಕ ನಿದ್ದೆ ಮಾಡಿದೆ. ಬೆಳಗ್ಗೆ ಬೇಗ ಎದ್ದಿದ್ದ ಅದಕ್ಕೆ ಫುಲ್ ಕಂಟಿನ್ಯೂ ನಿದ್ದೆ ಬಂದ್ಬಿಟ್ಟಿತ್ತು. ಮತ್ತು ಕಣ್ಣು ಸ್ವಲ್ಪ ಯಾಕೋ ಇದು ಉತ್ಕೊಂಡಂಗೆ ಆಗ್ತೈತೆ, ಅದಕ್ಕೆ ಜಾಸ್ತಿ ನಿದ್ದೆ ಎಳೆದ್ಬಿಟ್ಟಿತ್ತು. ಮಲಗಿದ್ದೆ. ಎದ್ದು ನನ್ನ ಮಗಳಿಗೆ ಕರ್ಕೊಂಡು ಬಂದೆ ವ್ಯಾನಿಂದ. 4:40 ವ್ಯಾನ್ ಬರೆದು ಕರ್ಕೊಂಡು ಬಂದೆ. ಇವಾಗ ಅವಳು ಬೇಗ ನಿದ್ದೆ ಮಾಡ್ಬಿಡುತ್ತೆ. ಈಗ 6:30 ಆಯ್ತು, 7 ಗಂಟೆಗೆಲ್ಲ ಮಲ್ಕೊಬಿಡ್ತಿಲ್ಲ. ಬೇಗ ಅಡುಗೆ ಮಾಡ್ಬಿಡು. ಮತ್ತು ಏನು ಮಾಡಲಿ ಅಂತಂದರೆ ಅಮ್ಮ ತರಕಾರಿ ಪಲಾವ್ ಮಾಡಿ ಅಂತಂದು ಮಾಡೋಣ ಅಂತ ತಗೊಂಬಂದಿರೋದು. ನಂಗೆ ಹಂಗೆ ಇಟ್ಟಿದ್ದಾಳೆ. ಇದ್ರ ಒಳಗಡೆಗೆ ಹಾಕಿಲ್ಲ ಬ್ಯಾಸ್ಕೆಟ್ಗೆಲ್ಲ. ಇದನ್ನು ಹಾಕ್ಬಿಟ್ಟು ಬೇಗ ಪಲಾವ್ ಮಾಡೋಣ ಬನ್ನಿ. ಓಕೆನಾ? ನನಗೆ ಕೀಳೋಷ್ಟು ಪೇಷನ್ಸ್ ಇಲ್ಲ ನನಗೆ. ಗಂಟು ಹಾಕ್ಬಿಟ್ಟು ಕೀಳೋಕೆ ಐತೆ ಇಲ್ಲ, ಕತ್ತರಿಸ್ತೀನಿ ನನಗೆ. ಕವರ್ ದೊಡ್ಡದಾಗಿ ಇಟ್ಕೊಳ್ಳೋಣ ಅಂತಂದರೆ ಅದನ್ನು ಅಷ್ಟೊಂದು ಪೇಷನ್ಸ್ ಎಲ್ಲ ಗಂಟು ಕಿತ್ತೆ ಹಾಕ್ಬಿಟ್ಟೆ. ತರಕಾರಿ ಹೋಗ್ಬಿಡಲ್ವ, ಕವರ್ನು ಗಾಳಿನೂ ತೆಗ್ದಿಲ್ಲ. ನಮ್ಮ ಸಿಸ್ಟರ್ ಹಂಗೇ ಇರ್ತಾಳೆ. ಅಯ್ಯೋ ಎಲ್ಲ ಓಡ್ಬಿಟ್ಟು. ಮಮ್ಮಿ ತರಕಾರಿ ಎತ್ಬಿಡು ಬಾ. ಮಮ್ಮಿ ಎತ್ಬಿಡು ಬಾ. ಇದ್ನಲ್ಲಿ ಅಲ್ಲೆಲ್ಲ ಆಲೂಗಡ್ಡೆ ಹೊಡ್ಕೊಟ್ಟೈತೆ, ಎತ್ಬಿಡು ಬಾ. ಸ್ವಲ್ಪ ಫ್ರಿಜ್ಜಲ್ಲಿ ತಗೊಂಡೋಗಿ ಇಟ್ಬಿಡ್ತೀನಿ. ಸ್ವಲ್ಪ ಮನೇಲಿ ಇಡ್ತೀನಿ, ಯಾಕಂದರೆ ಬಿಟ್ಟೋಗ್ಬಿಡುತ್ತೆ. ಅದಕ್ಕೆ ಎಷ್ಟು ಯೂಸ್ ಮಾಡ್ತೀನಿ, ಒಂದೆರಡು ದಿನಕ್ಕೆ ಆಗೋಷ್ಟು ಮನೇಲಿ ಇಟ್ಬಿಟ್ಟು ಮಿಕ್ಕಿದೆಲ್ಲ ಫ್ರಿಜ್ಗೆ ಹಾಕ್ಬಿಟ್ಟಿರ್ತೀನಿ. ಬರೀ ಇಟ್ಟು ಅಣ್ಣ ಉಣ್ಕೊಂಡು ಕೂತ್ಕೊಂಡ್ರ ಇನ್ನೊಂದು ಕಣ್ಣು ಕಾಣ್ತಾ ಇದೆ. ಈಗ ಇನ್ನೊಂದು ಕಣ್ಣು ಕುಂಡು ಮಾಡಿಬಿಡ್ತಿದೆ. ಆಪ್ರೇಷನ್ ಮಾಡಿಸ್ಕೊಂಡ್ಮೇಲೆ ಚೆನ್ನಾಗಿ ಹೆಲ್ದಿ ಫುಡ್ನೇ ತಿನ್ಬೇಕು. ಡಾಕ್ಟ್ರ್ ಏನೂ ಕಟ್ ಮಾಡಲ್ಲ. ಯಾವ ತರಕಾರಿ ತಿಂದರೂ ಏನೂ ಆಗಲ್ಲ. ಇದಿಷ್ಟು ಹಾಕ್ತೆ. ಇದನ್ನು ಸ್ವಲ್ಪ ಇಷ್ಟು ಫ್ರಿಜ್ಗೆ ಇಟ್ಬಿಡ್ತೀನಿ. ಇದಿಷ್ಟು ಇಲ್ಲಿ ಇಟ್ಕೊಂಡೆ. ಗಟ್ಟಿ ಪದಾರ್ಥವನ್ನು ತಿನ್ನಂಗಿಲ್ಲ ಅಷ್ಟೇ. ಚಪಾತಿ ಅಗಿಯಕ್ಕೆ ಆಗದೇ ಇರೋ ಪದಾರ್ಥ ತಿನ್ನಂಗಿಲ್ಲ. ಇನ್ನೆಲ್ಲನೂ ತಿನ್ಬೋದು. ಚಪಾತಿನೂ ಸಾಫ್ಟಾಗಿ ಒತ್ಕೊಡ್ಬೇಕು, ಮೆತ್ತಗೆ ಮಿದುವಾಗಿ ತಿನ್ಬೋದು. ಫುಲ್ಲು ರೊಟ್ಟಿ, ಅದು ಗಟ್ಟಿ ರವೆ ರೊಟ್ಟಿ, ರಾಗಿ ರೊಟ್ಟಿ ಈ ಥರ ತಿನ್ನೋಕ್ಕಲ್ಲ, ಅಗಿಯೋಕ್ಕಾಗಲ್ಲ ಅಂತ. ಇನ್ನೆಲ್ಲನೂ ತಿನ್ಬೋದು. ಗಟ್ಟಿ ಪದಾರ್ಥ ಅಂತಂದರೆ ಅದೇ ಹಣ್ಣುಗಳು ಈ ಥರ ತುರಿದ್ಬಿಟ್ಟು ತಿನ್ಬೋದು. ಅವರಲ್ಲಿ ಕಡ್ದು ತಿನ್ನೋಕ್ಕಾಗಲ್ಲ, ಅಂಥವು ತಿನ್ನಂಗಿಲ್ಲ ಅಷ್ಟೇ. ಸೇಬು ಗೀಬು ಈ ಥರದ ಕಚ್ಚಿ ಗಟ್ಟಿ ಪದಾರ್ಥ ತಿನ್ನಬಾರ್ದು ಅಂತ. ಅಗಿ ದವಡೆಗೆ ಜಾಸ್ತಿ ರೆಸ್ಟ್ ಕೊಡಬೇಕು. ಅಗಿ ಥರ ತಿನ್ನಂಗಿಲ್ಲ ಅಂತ ಅಷ್ಟೇ. ನಮ್ಮ ಅಪ್ಪನ ತರಕಾರಿ ಏನು ತಿನ್ಬೇಡಿ, ಶೀತ ಐತೆ, ಅದೈತೆ, ಇದೈತೆ ರಾಮಾಯಣ ಆಡ್ತವ್ರೆ. ಅದಕ್ಕೆ ಜನ್ಮದ ಜೋಡಿಗಳು ಮಾತಾಡ್ತಾ ಕೂತವ್ರೆ. ಗಾಳಿ ಬರ್ತಾಕ ಬಟಾಕ ಗಾಳಿ ಬರ್ತಾ ಬೆಳಕಿಲ್ಲ ಅಷ್ಟೇ. ಈಗಿಗೆ ಬಾ ಗಾಳಿ ಅಟ್ಟಿಗೆ ಹೆಂಗೆ ಹೊಡುತ್ತಾ ಈಗ ಗಾಳಿ ಕಾಲಿಲ್ಲ ಮನವಳಕ್ಕೆ ಬಿಸುತ್ತ ಧೂಳಿಗಳು ಬರ್ತದೆ. ಸಿನಿಮಾ ಬಾ ಬಂಗಾರ. ಇಲ್ಲಿ ಯಾನ್ ಇಸ್ಕ ಬರಕ್ಕೆ ಹೋಗಿದ್ದ? ಯಾರ ಕೊಟ್ಟವ್ರಿ ನಿಂಗ? ನಿಮ್ಮ ಪಾಪಂಗೆ ಮಾಡೋ ಕೆಲಸ ಇಲ್ವಾ? ಅಷ್ಟೊತ್ತಿಂದ ಯಾನ್ ತಿಂತಿದ್ದ? ಸಿನಿಮಾ ಜ್ಯೂಸ್ ಕುಡ್ದ, ಅದೇನ ನೆಕ್ಕತ್ತಿಂದ ಈಗ ಇದಿಸ್ಕ ಬಂದೆ. ಊಟ ಎಲ್ಲಿ ಮಾಡಿದೆ ನೀನು? ನಿನ್ನ ಅಂತಿರೋದು ನಿನ್ನ ಆಟಗಾಡ್ಬೇಡ. ಊಟ ಎಲ್ಲಿ ಮಾಡ್ತೀಯ? ಇಲ್ಲಿ ಬಾರ. ಇಲ್ಲಿ ಅದು ಯಾಕೆ ಬೆಳಿಗ್ಗೆ ಗುಡು ನಗ್ಗಾಕ್ಬಿಟ್ರಿ ಅದನ್ನ ಸ್ಟ್ಯಾಂಡುನ. ಇಲ್ಲಿ ಬಾ ಸಿನಿಮಾ. ಅಮ್ಮನ ಬೈಲು, ಅಮ್ಮನ ಸ್ವಲ್ಪ ಪ್ರೀತಿ ಮಾಡಿ. ನೀರು ಆಗಲ್ಲ ಕುಡಿಯರಿ, ಬನ್ನಿ ಅಜ್ಜಿ ಕುಡಿದ ಖಾರ ಹಾಯ್ ಗೈಸ್. ಗುಡ್ ಈವ್ನಿಂಗ್ ಅಂಡೆ ಬಂಗಾರ. ಅದೇ ಕೋಡ್ ಬಂದ್ರಿ, ನಡ್ಕೊಂಡು ಬರ್ಬೇಕು ತಾನೆ. ಯಾಕೆ ಓಡಿ ಬರ್ತೀರ ನೀವು?
ಸ್ಕೂಲ್ ಮಿಸ್ ಏನೋ ಕೊಟ್ಕೊಂಡು ಇವತ್ತು ಬೋಲಿಯ ಏನು ಹೇಳ್ಕೊಡ್ನಿಲ್ಲ ಮತ್ತೆ ಅನ್ನ ಅಂದ್ಕೊಂಡು ಬರ್ತಿದ್ರೆ ನೋಡೋಣ ಹತ್ರ ನಾನು ಹೇಳ್ಕೊಡಲ್ಲ ಅಂತ ಲವ್ ಯು ಬಂಗಾರ ಲವ್ ಯು ಜಾನು ನಿಂಗೆ ನಾ ಪಿತಿನ ಪಾಪ ಪಿತಿನ ಇಬ್ರು ವೆರಿ ಗುಡ್ ಬದಿಕಂಡ ಪಪ್ಪ ಅನ್ಬೇಕಾಗಿತ್ತು ಈಗ ಮಗಳ ಏನು ಮಾಡ್ತಿದ್ದಿ ಗೊತ್ತಾ ನಿಂಗ ಇಬ್ರು ಅಂತ ಮತ್ತೆ ಆಗ್ಲೇ ನಮ್ಮ ಪಪ್ಪನೇ ಪ್ರೀತಿ ನಂಗೆ ನೀನು ಪ್ರೀತಿ ಇಲ್ಲ ಹೋಗು ಅಂತ ಅಂದ್ಬಿಟ್ಟು ಅಂಗಡಿಲಿ ಆಗ್ಲೇ ನಿಮ್ಮ ಅಪ್ಪ ಇದಕ್ಕಾಗ್ಲೆ ಸುಮ್ಮನೆ ಅಂದಿ ನಂದ ನೀನು ಹಾಂ ಅಲ್ಲಿ ಅಂತ ಹಳ್ಳಿ ಅಂತ ಏನು ಚೆನ್ನಾಗಿ ನಾಟಕ ಆಡ್ತೀಯ ಚಿನ್ಮ ಅಂಗಡಿಲಿದ್ರೆ ಪಾಪ ಪ್ರೀತಿ ಅನ್ನೋದು ಅಂಗಡಿಲಿದ್ರೆ ಇಬ್ರು ಪ್ರೀತಿ ಅಂದ್ಬಿಡೋದು ಅಲ್ಲೂ ಹಂಗೆ ಅಂದ ಯಾರು ಪ್ರೀತಿ ಮಗಳೇ ಅಂತ ನಂಗೆ ಇಬ್ರು ಪ್ರೀತಿ ಕಮ್ಮ ಅಂದ ಚಿನ್ಮ ನನ್ನ ಮಾತ್ರ ಪ್ರೀತಿ ಏನು ಅಂತಂದ್ರೆ ಅಮ್ಮ ನೀನು ತನಮೇ ಹೇಳಿದ್ದು ಇಬ್ಬರನ್ನು ಪ್ರೀತಿ ಮಾಡಬೇಕು ಅಂತ ಪಪ್ಪ ಮಾತ್ರ ಅಮ್ಮ ಮಾತ್ರ ಅಂತ ಹೇಳಾಕಿಲ್ಲ ಹೇಳಿದ್ರೆ ಇಬ್ಬರನ್ನೂ ಹೇಳ್ಬೇಕು ಇಲ್ಲಾಂದ್ರೆ ಇಬ್ಬರು ಬೇಜಾರು ಮಾಡ್ಕೊತಿದ್ರು ಒಬ್ಬರು ಹೇಳಿದ್ರ ಅಂತಳ ಎಲ್ಲ ಗೊತ್ತು ಸುಬ್ಬಿಗ ನನ್ನ ಬಂಗಾರ ತಿಂದ್ರೆ ಸರಿ ಇತ್ತ ಊಟನ ಇಂದನೇ ನೆಕ್ಕ ಬತ್ತಳ ಬಂಗಾರ ನನ್ನ ಬಂಗಾರ ನೀರು ಕುಡಿದಲ್ಲಪ್ಪ ಯಾರನ್ನ ಕೇಳ್ತಿದ್ದಿಲ್ವ ನೀರು ಕೊಡ್ತೀರಾ ಅಂತ ಬಂಗಾರಿ ಪಲಾವ್ ಮಾಡೋಣ ಈಗ ವೆಜ್ ಪಲಾವ್ ನೀರು ಕುಡ್ತಾರ ನೀನು ಕುಡಿ ಒಂದು ಗಟ ಅಂತ ಸಣ್ಣ ಗಂಟೆ ಚಿನ್ನ ನನ್ನ ಮಗಳ ಅಷ್ಟು ನೀರು ನಾನು ಕುಡಿಯಲ್ಲ ಸಂಜೆ ಗಂಟೆ ಒಂದು 2 ಲೀಟ್ರ್ ಮೇಲೆ ಕುಡಿತಾಳ ನಾನು ಅರ್ಧ ಲೀಟ್ರ್ನೂ ಕುಡಿಯಲ್ಲ ನೀರನ್ನ ಚಿನ್ಮ ನೀರು ಹೆಂಗೆ ಒಳಕೊದ್ದು ಚಿನ್ಮ ನಿಂಗೆ ನಂಗೆ ಕುಡಿಯೋಕ್ಕಾಗಲ್ವಲ್ಲ ಬಂಗಾರ ನಂಗೆ ಸ್ವಲ್ಪ ಏಳು ಕುಡಿ ಹೆಂಗೆ ಕುಡಿಬೇಕು ಅಂತ ಅಯ್ಯೋ ಕುಡಿಯೋಕ್ಕೈತಲ್ಲ ನನ್ನ ಕಲಿ ಯಾಕೆ ಪಕೊಳ ತಿನ್ಸಿದ್ಯಾ ನಾವು ತಿನ್ಸಿ ಬಂದ್ರೆ ಕಾರ ನನಗೆ ಬಾಯಿನ ಉರಿತ ಉರಿ ಬಿಡ್ತಕ್ಕ ಹಿಟ್ಟಿಗೆ ಉಜ್ಬಿಟ್ಟೆ ಉರಿಯೋಕೈತಕ್ಕ ಹಾಂ ಇಷ್ಟು ಖಾರ ಹೆಂಗೆ ತಿಂತೀಯಾ ಒಂದು ಸ್ವಲ್ಪ ನೀನು ಮೂತಿ ನೋಡೋ ಒಂದು ಸ್ವಲ್ಪ ಮೂತಿನ ನನ್ನ ಮೂತಿ ನಿನ್ನ ಮೂತಿ ನೀನು ನೋಡ್ತಾ ಸ್ವಲ್ಪ ಮೂತಿನ ಬೇಡಪ್ಪ ಬೇಡ ನನಗೆ ಖಾರ ಅದೇನು ತಿಂತಾ ಇದ್ದೇವೆ ಮಾರಾಗಿತ್ತಿ ನಂಗಂತೂ ಗೊತ್ತಾಯ್ತಿಲ್ವಲ್ಲ ತರಕಾರಿ ಕಟ್ ಮಾಡೋಣ ಬಾತ್ ನೋಡೋಣ ಕಟ್ ಮಾಡು ಬಾ ನಾವು ಒಂದು ವಿಡಿಯೋ ಮಾಡ್ತಿರ್ತೀನಿ ಕಟ್ ಮಾಡು ನಾ ಫೋನ್ ಮಾಡು ವಿಡಿಯೋ ಮಾಡ್ತೀಯಾ ಅಮ್ಮ ನಾ ಕಟ್ ಮಾಡ್ತೀನಿ ನೀವು ವಿಡಿಯೋ ಮಾಡು ನನಗೆ ಗೊತ್ತು ಮಾಡು ಹಾಯ್ ಗೈಸ್ ನಮ್ಮಮ್ಮ ಪಲಾವ್ ಮಾಡುತ್ತೆ ಈಗ ಹಾಯ್ ಗೈಸ್ ನಮ್ಮಮ್ಮ ಈಗ ಪಲಾವ್ ಮಾಡ್ತೆ ಊಟ ಮಾಡ್ತೀನಿ ನೀನು ಊಟ ಮಾಡ್ಕೊಂಡು ಬಿತ್ಕೋತೀನಿ ನಾನು ಊಟ ಮಾಡ್ಕೊ ಬಿತ್ಕೋತೀನಿ ನೀವು ಊಟ ಮಾಡ್ಕೊ ಬಿತ್ಕೊಳ್ಳಿ ಹಾಗೇನು ಬಂದು ಬಂಗಾರ ನಾನು ಊಟ ಮಾಡ್ಕೊಂಡು ಬಿತ್ಕೊಳ್ಳಿ ನೀವು ಊಟ ಮಾಡ್ಕೊಂಡು ಬಿತ್ಕೊಳ್ಳಿ ಅಂತೇಳಲ್ಲಪ್ಪ ಅವರೆಲ್ಲ ಮಳೆ ಬಂದು ನಿಮ್ಮ ಚೆಕ್ಕಾಕ್ಬಿಡ್ತಾರೆ ಪೊಲೀಸ್ ಸ್ಟೇಷನ್ ಇಟ್ಕೊಬಿಡ್ತಾರೆ ಹಂಗೆಲ್ಲ ಮಾತಾಡಿದ್ರೆ ನಾನೇನಂದಮ್ಮ ಈಗ ಊಟ ಮಾಡ್ಕೊಂಡು ಮನೆ ಕಡೆ ಅಂತ ಅಂದಿದ್ದು ಅಂತ ಹೇಳ್ತಾನೆ ತಿನ್ಕೊಂಡು ಊಟ ಮಾಡೋಕ್ಕಂತಕ್ಕಂದ ಪಪ್ಪ ಹೋದಾಗ ಆಮೇಲೆ ಸರ್ರಾಗಿ ಬಾರಿಸ್ತೀನಿ ನೋಡ್ಕ ಅಂಗಡಿಗೆ ಹೋಗ್ತೀನಲ್ಲ ಸರ್ರಾಗಿ ಕೊಡ್ತೀನಿ ಒಂದ ಪಪ್ಪಂಗೆ ಕೊಡ್ಲೆ ಯಾಕ ಕುರ್ಕುರಿ ಕೊಟ್ಟು ಕಳ್ಸುತ್ತಲ್ಲ ನಿಂಗೆ ಅದಕ್ಕೆ ನಿನಗೆ ನೀ ಏನಂದ ನೀನು ಅಮ್ಮ ನಾನು ಸ್ಕೂಲ್ಗೆ ಹೋದ್ಮೇಲೆ ನಾನು ತಿನ್ನಂತೆ ಬಿಟ್ಬಿಡ್ತೀನಿ ಕಣಮ್ಮ ಅಂತ ನಾಟಕ ಆಡ್ದವತ್ತು ಇವತ್ತು ಪುನಃ ಹಂಗೆ ತಿಂತಾಯಿದೆ ತಾನೇ ನಿನ್ನ ನಾಟಕ ಗೊತ್ತಿಲ್ಲ ನನಗೆ ನೀನು ಕುರ್ಕಿನ ಬಾಯ್ಕ ನಾತನ ಬೀಡಿಗೆ ಸೇರ್ಬಿಟ್ಬಿಡ್ತೀಗ ನೀನು ಅಂಗಡಿ ಹುಡುಗ ಕಾರಣ ತಿನ್ಬಿಡ್ತೀನಿ ಅತ್ತಾಗ ಅವ್ರ ಲವ್ ಬರ್ಡ್ಸ್ ಮಾತಾಡ್ತಾ ಕೂತಿದ್ದಾರೆ ಲವ್ ಕಪಲ್ ತಾತಾಜಿ ಆದರೂ ಹಳೆ ಕಾಲದವ್ರ ಥರ ನಾವು ಈಗಿನ ಕಾಲದಲ್ಲಿ ಇರೋಕ್ಕಲ್ಲ ಎಷ್ಟೊಂದು ಅನ್ಯೋನ್ಯವಾಗಿ ಇಷ್ಟೊಂದು ಒಂಥರ ಇನ್ನೂ
ಈಗ ಮದುವೆ ಆದ ಥರ ಚೆನ್ನಾಗಿ ಖುಷಿಯಾಗಿರ್ತಾರೆ. ಇವಾಗ ಪಾಪ ಚೆನ್ನಾಗಿರಕ್ಕಲ್ಲ. ನಮ್ಮ ಅಪ್ಪ ಅಮ್ಮ ಇದುವರೆಗೂ ಒಂದು ದಿನಕ್ಕೂ ಜಗಳ ಆಗಿಲ್ಲ. ಹೇಗೆ ಬಂತು ಯಾವಾಗ ಬಂತು ಹೋಗಿಲ್ಲ. ಸುಮ್ಮನೆ ತಿನ್ನು, ತಿಂತಾನೇ ಇರು ನೀವು. ಮೆತ್ತಗತ್ತಕಪ್ಪ. ಪಾಪ ಚಿತ್ರಾನ್ನ ಮಾಡುವಂತು. ನೀನು ಬೆಳಗ್ಗೆ ಚಿತ್ರಾನ್ನ ಮಾಡೋಲ್ಲ, ಅದಕ್ಕೆ ಪಲಾವ್. ನನ್ನ ಫೇವ್ರೆಟ್ ಪಲಾವ ನಿನ್ಗೋಸ್ಕರ ಮಾಡ್ಕೊತಿದ್ದೆ. ಅದೇ ನೋಡಿ ಗೊತ್ತಿಲ್ಲ, ನೀಂದನ್ನೆಲ್ಲ ಕೂತೀನಿ ಬೀಡಿ ಇಸ್ಕಿ ಬಂದಿ ಅಂತ. ನೀನ್ ದಂಡೆಲ್ಲ ಕೂತ್ಕೊಂಡು ಬೀಡಿ ಇಸ್ಕೊಬಾಣತ್ತಲ್ಲ ಧೈರ್ಯ ಅದು ತಾತಂಗ ಅಂತ ಅನ್ನೋದವ ಅಲಕಂದ. ಆಕಣ್ಣ ಪರೀಕ್ಷೆ ಮಾಡ್ಸ್ಕೊಂಡ ಬೀಡಿ ಸೇದ್ರ ತಾತ ಬುದ್ಧಿ ಇದ್ದ ತಾತ. ಬಿಂಕಿ ಎಲ್ಲ ಕರ್ಗಿ ಬಿಡ್ರ ಕಟಮ್ ಬೈ ಬೈ ಬಿಂಕಿ ಕಟಮ್ ಟಾಟಾ ಬಾಯ್ ಬಾಯ್ ಅಂತ ಫೋನಲ್ಲಿ ತಲೆಗೆ ಕದ ಹೆಂಗೆ ಕಟಮ್ ಬೈ ಬೈ ಕಟಮ್ ಟಾಟಾ ಬಾಯ್ ಬಾಯ್ ಅಂತಲ್ವಾ. ಮೆತ್ತಗ ನಿಧಾನಕ್ಕೆ ತಿನ್ನಿ. ಸುಮ್ಮನೆ ಮಾತಾಡ್ಕೊಂಡು ತಿನ್ನೋದು ಒಂದು ಬಂಡಿನ ತಿಂದ್ಬಿಟ್ಟು ಮಾತಾಡಿಲ್ಲ ಮಾತಾಡ್ಬಿಟ್ಟು ತಿನ್ನು. ಏನು ಓಟಾಡಿಕೆ ಮಾಡೋದು. ಮೆತ್ತಿಗೆ ಸಮಾಧಾನ ತಗೊಳ್ಳಿ. ಸುಮ್ಮನೆ ಸಿನಿಮಾ ಖಾಲಿ ಮಾಡಿ ತಕ್ಕಂದ ಗುಡ್ ಗರ್ಲ್ ಎಲ್ಲ ಹೇಗೆ ಬಂತು ಯಾವಾಗ ಬಂತು ಕಾಣೆ ಪ್ರೀತಿ ಕೋಗಿಲೆ ಅಲ್ಲೂ ನೀನೇ ಇಲ್ಲೂ ನೀನೇ ಎಂದು ಹಾಡು ಹಾಡಿದೆ. ತುಂಟನೆ ಕಾಮನ ಪುತ್ರ ಅಷ್ಟನ್ನ ಕಟ್ ಮಾಡ್ಬಿಡು. ಲವ್ ಬಂಗಾರ ಅಷ್ಟನ್ನು ಕಟ್ ಮಾಡ್ಬಿಟ್ಟು ಊರವ್ರಿಗೆಲ್ಲ ಊಟಕ್ಕೆ ಇಕ್ಬೇಕಾಯ್ತು. ಅಷ್ಟನ್ನು ಕಟ್ ಮಾಡಿಬಿಟ್ಟು ನಾಳೆ ಚಪಾತಿ ಮಾಡ್ಲಾ? ಡನ್. ಚಪಾತಿ ಮಾಡು. ದೋಸೆ ಬೇಕಾ? ದೋಸೆಗೆ ಸಾಫ್ಟ್ವೇರ್ ನಿಮ್ಮ ಅಪ್ಪ ಆಡ್ಸಿದ್ದೇನೆ. ನಾಳೆ ಒಂದೊಂದು ಚಪಾತಿ, ನಾಲ್ಕ ಇಡ್ಲಿ ಮಾಡ್ತೀನಿ. ಗೊತ್ತು ನಂಗೂ ಗೊತ್ತು. 7 ಗಂಟೆಗೆ ಊಟ ಮಾಡ್ಕೊಂಡ್ ಮನಿಕತ್ತಿದ್ನು ಫಸ್ಟ್. ಶುಭ ಮುದ್ದು ಬಂಗಾರ, ನನ್ನ ಸಿಂಗಾರ, ನನ್ನ ಜಾನು, ನನ್ನ ವಜ್ರ, ನನ್ನ ಮುದ್ದಿ, ನನ್ನ ವಜ್ರ ವೈಡೂರ್ಯ, ನನ್ನ ತಗಡು ನಿಮ್ಮ ಅಪ್ಪನ ರಾಜಿ. ಯಾವ್ದು ನಿಮ್ಮ ಅಪ್ಪನ ರಾಜಿ? ಫಸ್ಟ್ ಕೈ ತಗೋಬೇಕು, ಕಣ್ಣಿಗೆ ಮುಟ್ಕೊಂಡ ಮೇಲೆ ಕುಣಿಯಬೇಕಾದ್ರೆ ತುಂಬ ಅಂತ ಒಕ್ಕಂದ ಕೈ ತಗೋಬೇಕಪ್ಪ. ಖಾರ ತಿಂದಿಲ್ಲ ಇನ್ನೂ ಇದ್ದಾ? ಏನ್ ಮಾಡಿದ್ಯಾ? ಮಿಕ್ಸ್ ಮಾಡಿದ್ಯಾ? ನುಚ್ಚು ಮಾಡಿದ್ಯಾ? ಏನು ಚಿಮ್ಮ ಒಂದು ಡೈಲಾಗ್. ಚಿಮ್ಮ ನೀವು ಯಾಕೆ ಸೂಪರ್ ಆಗಿದ್ದೀರಾ? ನೀವು ಯಾಕೆ ಚೆನ್ನಾಗಿದ್ದೀರಾ ಅಂತಂದ್ರೆ ನೀವು ಚೆನ್ನಾಗಿದ್ದೀರಲ್ಲಮ್ಮ, ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಅಮ್ಮ ಅನ್ನತ್ತೆ ನನ್ನ ಬಂಗಾರ. ಮುದ್ದು ನೀವು ಯಾಕೆ ಇಷ್ಟ ಮಾತಾಡುತ್ತೆ. ಆಮೇಲೆ ನಾವು ಅಲ್ಲಿ ನೋಡಿದಾಗ ಅಲ್ಲಿ ನೋಡ್ತಾರಲ್ಲ ಅವರು ನಮ್ಮ ಮಾತನ್ನ ಕೇಳಿಸ್ಕೊತಾರೆ ಕಣ ಬಂಗಾರ. ನಾನು ನೋಡಿಲ್ಲ ಆ ಕೈಲಿ ಮೂಗು ಮುಟ್ಕೊಂಡು ಕುಣಿಬೇಕದು ತಕ್ಕಲ ಕಂಡು ಹಾಸ್ಬೇಕೈತೆ ಬಂಗಾರ. ನಾನು ನೋಡು ನೀನು ನಾನು ನೋಡಿ ನೀವು ಯಾಕೆ ಇಷ್ಟು ಚೆನ್ನಾಗಿದ್ದೀರಾ? ಒಂದು ಲೋಟ ಕುಡ್ಕೊಬಿಟ್ಟ ನೀರು, ಒಂದು ಲೋಟ ನೀರು ಕುಡ್ಕೊಳ.
ಮುದ್ದು ನೀವು ಯಾಕೆ ಇಷ್ಟು ಚೆನ್ನಾಗಿದ್ದೀರಿ? ಅಲ್ಲೇನು ಬೆಳಗ್ಗೆ ನೀರು ತಿರೋದ ನೀರಿದ್ದಲ್ಲಿ ಒಂದು ನೀರದ ಅಲ್ಲಿ ಸ್ಕೂಲಿ ಅವನ ಅಷ್ಟು ಖಾಲಿ ಮಾಡ್ದಲ್ಲ ಕರೆಕ್ಟ್ ಆಯ್ತಳ ಒಂದು ಬಾಟ್ಲು ಕಂಡ್ಬಿಡು ತೀರೋದ್ರೆ ಅಲ್ಲಿ ನೀರದ ಫಿಲ್ಟ್ರ್ ನೀರು ಇಟ್ಕೊಡ್ತಾರ. ಸಾಮಿಗಣ ಮಾಡ್ಲಿದ್ರೆ ಒಂದು 2-3 ಲೀಟ್ರ್ ಕುಡಿತಾಳ. ಅಲ್ಲೇ ತರ್ಕೊಡ್ದೆ ತೀರಿಸ್ಬಿಟ್ಟೆ ಬಾಟ್ಲಿ ನೀರ್ನೆಲ್ಲ ತೀರ್ಸಲ್ವಾ ಅವನ್ ಕೂಡ ನೀರು ಕೊಡಿ ಅಂದೆ ಅವ್ರನ್ನ. ಏ ಬಂಗಾರ ನಂಗೆ ಹೋಗ್ಬಿಡ ಹೋಯ್ತೀನಿ ಅಡುಗೆ ಮಾಡಕ. ಅವ್ರನ್ನ ನೀರು ಕೊಡಿ ಅಂದೆ. ನಿಮಗೆ ನೀವು ಯಾಕೆ ಇಷ್ಟು ಚೆನ್ನಾಗಿದ್ದೀರ? ದಟ್ ಇಸ್ ಮೈ ಕ್ವಶನ್. ಟೆಲ್ ಮೀ. ನಾನು ಕೊಡಿ ನಿಂದ ಹಳಕಾಯಿ ಅಂತ ಅಜ್ಜಿ ಬಂದ್ಬಿಡ್ತಾರೆ. ಅವಳೇ ನೀವು ಮುಟ್ಕೊಬಿಡ್ತಿದ್ದೀರಿ ಅಂದ್ಬಿಟ್ಟು ಅವರೇ ಬರ್ತಾರಾ? ನೋಡಿಲಿ ಮುದ್ದು ಮುದ್ದು ಇಲ್ಲಿ ತರಕಾರಿ ಮತ್ತು ಸ್ಪೈಸಸ್ ಎಲ್ಲ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಬಿಟ್ಟು ಗ್ರೀನ್ ಮಸಾಲ ರೆಡಿ ಮಾಡಿದ್ದೀನಿ. ಅದನ್ನು ಹಾಕಿ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿ ಉಪ್ಪು ಹಾಕಿ ಅಡ್ಜಸ್ಟ್ ಮಾಡಿ ದಮ್ ಕಚ್ಬಿಡೋದು. ಈಗ ನಾನಿಲ್ಲಿ ರಫಾಗಿ ತೋರಿಸ್ತಿದ್ದೀನಿ ಯಾಕಂತಂದರೆ ಆಲ್ಮೋಸ್ಟ್ ಪಲಾವ್ ಮಾಡೋದು ಎಲ್ರಿಗೂ ಗೊತ್ತಿರುತ್ತಲ್ಲ, ಅದು ಇದನ್ನು ತರ್ತರಿಯಾಗಿನೇ ರುಬ್ಕೋಬೇಕು, ಆವಾಗಲೇ ಟೇಸ್ಟು. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹೇಳಿದಲ್ವ ಇಷ್ಟನ್ನು ಹಾಕಿ ಪಲ್ಪ್ ಮೋಡಲ್ಲಿ ಅರ್ಧಂಬರ್ಧ ರುಬ್ಕೋಬೇಕು. ಫುಲ್ ಗ್ರೈಂಡ್ ಪೇಸ್ಟ್ ಆಗಬಾರ್ದು, ಚೆನ್ನಾಗಿರಲ್ಲ ಟೇಸ್ಟು. ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ಅಕ್ಕಿ ತೊಳೆದಾಕ್ಬಿಟ್ಟು ಇಲ್ಲಿ ಆ ಕಡೆ ಬಿಸಿನೀರು ಇಟ್ಟಿದ್ದೀನಿ. ಈ ಸ್ಟೇಜಲ್ಲಿ 2 ಗಂಟೆ ಬೆಳ್ಳುಳ್ಳಿ ಇಟ್ಕೊಬಿಡ್ತೀನಿ. ಇದು ನನಗೆ ಸಖತ್ತಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಯಾಕಂತಂದರೆ ಚೆನ್ನಾಗಿ ಬೆಂದಿರುತ್ತಲ್ಲ ರೈಸ್ಗೆ ಕಲ್ಸ್ಕೊಂಡು ತಿನ್ಬೇಕಾದಂತೂ ಮಸ್ತು. ಇವೆರಡು ನನ್ನ ತಟಗೆ ತಾಕೊಬಿಡ್ತೀನಿ. ಚೆನ್ನಾಗಿ ತುಪ್ಪ ಥರ ಬೆಂದೋಗ್ಬಿಟ್ಟಿರುತ್ತೆ ಅದು. ಅಕ್ಕಿ ತೊಳೆದಾಕ್ಬಿಟ್ಟು ಮತ್ತೆ 1:2 ನೀರು ಹಾಕಿ ಇಟ್ಟಿದ್ದೀನಿ. ಉಪ್ಪು ಹಾಕಾಯಿತು. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಓಕೆ. ಬೆಳಗ್ಗೆ ಅಮ್ಮನವ್ರಿಗೆ ಚಪಾತಿ ಬೇಕಂತೆ. ಚಪಾತಿ ಜೊತೆ ಬೆಂಡೆಕಾಯಿ ಗೊಜ್ಜು ಮಾಡೋ ಕಟ್ ಮಾಡಿ ಇಟ್ಕೊತೀನಿ. ಬೆಳಗ್ಗೆ ಅರ್ಜೆಂಟಾಗಿ ಕಟ್ ಮಾಡೋದು ಅದು ಬೇಡ ಬಂಗಾರ, ಕೆಳಗಿರೋದನ್ನೆಲ್ಲ ಹಾಕ್ಬಾರ್ದು. ಇದನ್ನು ಮಾತ್ರ ಹಾಕು. ಅಮ್ಮ ನಾನು ಹಾಕ್ತೀನಿ ಬಿಡಮ್ಮ ತಲೆ ತಿಂತಲೆ. ಬೆಳಗ್ಗೆ ಬೆಂಡೆಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡಬೇಕು. ಅದಕ್ಕೆ ಬೆಳಗ್ಗೆ ಕಟ್ ಮಾಡೋಕ್ಕಾಗಲ್ಲ, ಟೈಮ್ ಇರೋಲ್ಲ. ಯಾಕಂದರೆ 7 ಗಂಟೆಗೆಲ್ಲ ಅವಳಿಗೆ ತಿಂಡಿ ರೆಡಿ ಇರಬೇಕು. ಅದರಿಂದ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಅವಳಿಗೀಗ ಊಟ ಮಾಡಿ ಮಲಗಿಸ್ಬೇಕು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.